ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟಕ್ಕೆ ಕಾಂಗ್ರೆಸ್ ಸಾಥ್ ಕೊಡ್ತಾ ನೀಟ್ ವೈಫಲ್ಯ ಖಂಡಿಸಿ ಪ್ರಧಾನ ರಾಜೀನಾಮೆಗೆ ಪಟ್ಟು ಪ್ರಧಾನಿ ಮೋದಿ ಮನೆ ಮುಂದೆ ಧರಣಿ. ದೆಹಲಿಯಲ್ಲಿ ಜಿರಳೆ ಪಾರ್ಟಿಗೆ ಕಾಂಗ್ರೆಸ್ ಸಾಥು. ನೀಟ್ ವೈಫಲ್ಯವನ್ನ ಖಂಡಿಸಿ ಪ್ರಧಾನಿ ರಾಜೀನಾಮೆಗೆ ಆಗ್ರಹ. ಪ್ರಧಾನಿ ಮೋದಿ ಮನೆ ಮುಂದೆ ಧರಣಿ. ನಿನ್ನೆ ಹೈಡ್ರಾಮಾ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಒಂದೇ ದಿನ 120 ಪೊಲೀಸರಿಗೆ ಪೆಟ್ಟು. ಮೊನ್ನೆಯಿಂದ ದೆಹಲಿಯಲ್ಲಿ ಜಿರಳೆ ಪಾರ್ಟಿ ಹೋರಾಟ. ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಗೆ ಬಿಗಿಪಟ್ಟು. ಈ ವೇಳೆ ಭಾರಿ ಹಿಂಸಾತ್ಮಕ ಪ್ರತಿಭಟನೆ ಮತ್ತು ಕಲ್ಲು ತೂರಾಟ. ಜಿರಳೆ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಜಂತರ್ ಮಂತರ್ ಮೈದಾನದಲ್ಲಿ ಪಾರ್ಲಿಮೆಂಟ್ ಚಲೋ ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಧರಣಿಯನ್ನು ಕೈಗೊಳ್ಳುತ್ತಾರೆ. ಅದಾದ ನಂತರ ಪೊಲೀಸರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಸೊ ಆ ಒಂದು ಆಂದೋಲನವನ್ನು ಕಾಂಗ್ರೆಸ್ ಈಗ ಎನ್ಕ್ಯಾಶ್ ಮಾಡಿಕೊಳ್ತಾ, ಅಂದರೆ ಆ ಆಂದೋಲನವನ್ನು ಮುಂದುವರಿಕೆಯ ಭಾಗವಾಗಿ ಕಾಂಗ್ರೆಸ್ ಅದನ್ನು ಮಾಡ್ತಾ ಇದೆಯಾ? ನಿನ್ನೆ ದಿನ ರಾಹುಲ್ ಗಾಂಧಿ, ವೇಣುಗೋಪಾಲ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಕೂಡ ಆಂದೋಲನದಲ್ಲಿ ಭಾಗಿಯಾಗಿದ್ದರು. ಬಿಜೆಪಿಯ ವಿರುದ್ಧ ಘೋಷಣೆಯನ್ನು ಕೂಗಿದ್ರು. ಇವೆಲ್ಲವೂ ನಡೆದಿದ್ದು ನರೇಂದ್ರ ಮೋದಿ ಅವರ ಸರ್ಕಾರಿ ನಿವಾಸ ಏನಿತ್ತು ಅದರ ಎದುರುಗಡೆ. ಅಷ್ಟೊತ್ತಿಗದಾಗಲೇ ಪ್ರೋಟೋಕಾಲ್ನ ಭಾಗವಾಗಿ ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಓಡಾಡಿಕೊಂಡು ಬಂದರು. ರಾಹುಲ್ ಗಾಂಧಿಯವರನ್ನು ಬಲವಂತವಾಗಿ ಪೊಲೀಸ್ ವ್ಯಾನಿಗೆ ಹಾಕುವಂಥ ಪ್ರಯತ್ನಗಳಾಯಿತು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯ ಮೂಗಿನಲ್ಲಿ ರಕ್ತಸ್ರಾವವೂ ಕೂಡ ಆಯಿತು ಅನ್ನುವಂಥ ವಿಚಾರವೂ ಕೂಡ ದೇಶದಾದ್ಯಂತ ಚರ್ಚೆಗೆ ಕಾರಣವಾಯಿತು. ಹಾಗಾಗಿ ರಾಹುಲ್ ಗಾಂಧಿಯ ಈ ಒಂದು ಆಂದೋಲನ ನಿನ್ನೆ ದಿನಕ್ಕೆ ಮಾತ್ರ ಸೀಮಿತಾನೋ ಅಥವಾ ಮುಂದುವರೆದು ಮೊನ್ನೆ ಪಾರ್ಲಿಮೆಂಟ್ನಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಎಲ್ಲ ಒಂದು ಕಡೆ ಆ ಪ್ರಸ್ತಾಪಕ್ಕೆ ಸೀಮಿತ ಆಗುತ್ತೆ ಅಂತ ಅಂದುಕೊಂಡಿದ್ದ ಬಿಜೆಪಿಗರಿಗೆ ನಿನ್ನೆ ದಿನ ಈ ಪ್ರತಿಭಟನೆ ಒಂದು ತರಹದ ಬಿಸಿ ಮುಟ್ಟಿಸಿದೆ. ಒಬ್ಬ ಶಿಕ್ಷಣ ಸಚಿವ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನೀಟ್ ಪರೀಕ್ಷೆ ಆ ಪರೀಕ್ಷಾರ್ಥಿಗಳಿಗೆ ಆ 150 ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡೋರು ಯಾರು? ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು, ಮಧ್ಯಮ ವರ್ಗದ ಗಂಡು ಮಕ್ಕಳು ಪರೀಕ್ಷಾ ಪತ್ರಿಕೆ ಲೀಕ್ ಆದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದು. ಹಾಗಾಗಿ ಆ ಶಿಕ್ಷಣ ಮಂತ್ರಿ ಆ ಇಲಾಖೆ ಅಥವಾ ಆ ಖಾತೆಯಲ್ಲಿ ಮುಂದುವರಿಯೋದಕ್ಕೆ ಅನರ್ಹ, ಆತ ರಾಜೀನಾಮೆ ಕೊಡಬೇಕು. ರಾಹುಲ್ ಗಾಂಧಿಯ ನೇತೃತ್ವದ ಪ್ರತಿಭಟನೆ ಒಂದು ಕಡೆ ಎಲ್ಲೋ CJPಗೆ ಪರೋಕ್ಷ ಬೆಂಬಲವನ್ನು ಕಾಂಗ್ರೆಸ್ ನೀಡ್ತಾ ಇದೆಯಾ ಅನ್ನೋ ಚರ್ಚೆಯೂ ಕೂಡ ಶುರುವಾಗಿದೆ. ಸೊ ಈ ಪ್ರತಿಭಟನೆ ಮುಂದುವರೆದು ಮತ್ತೊಂದು ಬಹುದೊಡ್ಡ ಚಳುವಳಿಗೆ ಕಾರಣ ಆಗುತ್ತಾ? ಇವೆಲ್ಲವೂ ಕೂಡ ಬಿಜೆಪಿಗರು ಈಗ ಕೌತುಕದಿಂದ ಕಾಯ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ CJPಗೆ ಬೆಂಬಲ ಕೊಡ್ತು, ಜೊತೆಗೆ ಕಡ್ತಾ ಇದೆ ಎನ್ನುವಂತಹ ಒಂದು ಭರವಸೆ CJPಯ ಮುಖಂಡರನ್ನು ಕೂಡ ಒಂದು ತರಹದಲ್ಲಿ ಉತ್ಸಾಹಕ್ಕೆ ತಳ್ಳಿದೆ. ರಾಹುಲ್ ಗಾಂಧಿ ಸೇರಿ ಅನೇಕರು ಪ್ರತಿಭಟನೆಯನ್ನು ಮಾಡಿದರು ನರೇಂದ್ರ ಮೋದಿಯ ನಿವಾಸದ ಎದುರುಗಡೆ. ಅದಾದ ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡೆದರು. ಒಟ್ಟಾರೆ ಇದು ಇಲ್ಲಿಗೆ ನಿಲ್ಲುತ್ತಾ ಮತ್ತೊಮ್ಮೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗುತ್ತಾ? AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ವಿದ್ಯಾರ್ಥಿಗಳ ಮೇಲೆ ನಡೆದಿರ್ತಕ್ಕಂತಹ ಲಾಠಿ ಚಾರ್ಜ್ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ರು ಪಾರ್ಲಿಮೆಂಟ್ನಲ್ಲಿ. ಸೊ ಇವೆಲ್ಲವನ್ನೂ ಮುಂದಿಟ್ಟುಕೊಂಡು ಇದು ಸರ್ಕಾರಕ್ಕೆ ಬಿಸಿ ತಟ್ಟುವಂತಹ ಪ್ರಯತ್ನಗಳ ಆಗಬಹುದು. ಸೊ ಇದನ್ನೇ ಮುಂದಿಟ್ಟುಕೊಂಡು ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತೇಳಿ ಕಾಂಗ್ರೆಸ್ಸಿಗರ ಒತ್ತಾಯಗಳು ಕೇಳಿ ಬಂದಿದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿ ಅವರು ಈವರೆಗೂ ಕೂಡ ಅಧಿಕೃತವಾಗಿ ರಿಯಾಕ್ಟ್ ಮಾಡಿಲ್ಲ. ಇನ್ನು ಧರ್ಮೇಂದ್ರ ಪ್ರಧಾನ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 150 ಪ್ರಶ್ನೆ ಪತ್ರಿಕೆ. ನಿಮಗೆ ಗೊತ್ತಿರಬಹುದು, ಭಾರತದಲ್ಲಿ 7.40 ನೀಟ್ ಪರೀಕ್ಷಾರ್ಥಿಗಳಿದ್ರು. 150 ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಅನರ್ಹರೆಲ್ಲ ಅದರಲ್ಲಿ ಪಾಸ್ ಆಗ್ತಾರೆ. ಕಷ್ಟಪಟ್ಟು ರಾತ್ರಿ ಹಗಲು ನಿದ್ದೆಗೆಟ್ಟು ಓದಿದ ಮಕ್ಕಳ ಕಥೆ ಏನು? ಅದರಲ್ಲಿ 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊತಾರೆ. ಡೆತ್ ನೋಟ್ನಲ್ಲಿ ಬರೆಯಲಾಗುತ್ತೆ, ನನ್ನನ್ನು ಸಾಕಿದ ತಂದೆ ತಾಯಂದಿರೇ ನನ್ನನ್ನು ಕ್ಷಮಿಸಿ ಬಿಡಿ, ರಾತ್ರಿ ಹಗಲು ನೀವು ಕಷ್ಟಪಟ್ಟು ನನ್ನನ್ನು ಓದಿಸಿದ್ರಿ, ಆದರೆ ನಾನು ಓದಿದ ಪ್ರಶ್ನೆಗಳು ಯಾವುದೂ ಬಂದಿರಲಿಲ್ಲ. ಕಾರಣ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಉಳ್ಳವರ ಮಕ್ಕಳ ಪಾಲಾಗಿತ್ತು.
ಉಳ್ಳವರ ಮಕ್ಕಳ ಪಾಲಾಗಿತ್ತು. ವಿದ್ಯೆ ಅಂದರೆ ಏನು ಗೊತ್ತಿಲ್ಲದಲೇ ಇರೋರೆಲ್ಲ ಪಾಸ್ ಆಗ್ತಾ ಬಂದರು. ಕಲ್ತವನ ಗತಿ 150 ಪ್ರಶ್ನೆ ಪತ್ರಿಕೆಗಳು. ಆ 150 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿ ಲಕ್ಷಾಂತರ ಜನರಿಗೆ ಅದು ನಕಲಿ ವೆಬ್ಸೈಟ್ ಮುಖಾಂತರವಾಗಿ ಡೌನ್ಲೋಡ್ ಮಾಡಿಕೊಂಡು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಆ ಎಕ್ಸಾಮನ್ನು ಬರೆದರು. ಆದರೆ ಪ್ರಾಮಾಣಿಕವಾಗಿ ಕಲಿತಂಥ ವಿದ್ಯಾರ್ಥಿಗಳ ಕಥೆ ಏನು? ಇಡೀ ಭಾರತವೇ ಬೆಚ್ಚಿಬಿದ್ದ ಪ್ರಕರಣ ಅದು. ನೀಟ್ ಎನ್ನುವಂತಹದ್ದು ಕಾಂಗ್ರೆಸ್ಸೇ ಜಾರಿಗೆ ತಂದಂತಹ ಒಂದು ಪದ್ಧತಿ. ಕಾಂಗ್ರೆಸ್ ಜಾರಿಗೆ ತಂದಂತಹ ಪದ್ಧತಿಗೇನೆ ಬಿಜೆಪಿ ಆಡಳಿತದಲ್ಲಿ ಈ ತರಹದೊಂದು ಪರಿಸ್ಥಿತಿ ಬಂತಲ್ಲ ಅಂಥೇಳಿ ನಿನ್ನೆ ರಾಹುಲ್ ಗಾಂಧಿ ಪ್ರತಿಭಟನೆಯಲ್ಲೂ ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಈ ಎಲ್ಲ ಬೆಳವಣಿಗೆಗಳು ಮುಂದಕ್ಕೆ ಬೇರೆ ತಿರುವನ್ನು ಪಡೆದುಕೊಳ್ಳಲಿದೆ.